Hello, good morning. Welcome back to my YouTube channel, Ammu Reddy YouTube channel. ಎಲ್ಲರಿಗೂ ಶುಭೋದಯ ಶುಭೋದಿನ. ಎಲ್ಲರಿಗೂ ಇವತ್ತು ಡೇ ತುಂಬ ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ. ಆ್ಯಂಡ್ ಗೈಸ್, ಎಲ್ಲರೂ ನನ್ನ ಅಮ್ಮನ ಹುಟ್ಟುಹಬ್ಬಕ್ಕೆ ತುಂಬಾ ವಿಶಸ್ ಮಾಡಿದ್ದೀರಾ. ಆ್ಯಂಡ್ ಆಲ್ಸೋ ಐ ಆಮ್ ಸೋ ಹ್ಯಾಪಿ ಟು ದಟ್. ನಿಮ್ಮ ಕಮೆಂಟ್ಸ್ ನೋಡಿ ನನಗೆ ತುಂಬ 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 ಖುಷಿ ಆಯಿತು. ಸೊ ಯಾರೆಲ್ಲ ನನ್ನ ಒಂದು ವೀಡಿಯೋಸ್ನ ನೋಡಿಬಿಟ್ಟು ಇಷ್ಟಪಟ್ಟು ನಿಮ್ಮ ಒಂದು ಫ್ರ್ಯಾಕ್ಷನ್ ಆಫ್ ಮೀನ್ಸ್ ಒಂದು ನಿಮಿಷಗಳ ಕಾಲ ಆಗಿರ್ಬೋದು, ಸೊ ಟೈಮ್ ಕೊಟ್ಟಿದ್ದೀರೋ ನನಗೆ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟು ವೀಡಿಯೋಸ್ಗಳನ್ನೆಲ್ಲ ಮಾಡೋಕ್ಕೆ ನನಗೆ ಒಂದು ಏನೋ ಎನರ್ಜಿ ಬರುತ್ತೆ. ಯು ಆರ್ ಮೈ ಎನರ್ಜಿ ಬೂಸ್ಟರ್ಸ್, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೈಸ್, ಇವತ್ತು ನಾನು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ಗೊತ್ತಿರಬಹುದು, ಹಬ್ಬಗಳೆಲ್ಲ ಬಂದಿದ್ದಾವೆ ಆಲ್ರೆಡಿ. ತುಂಬ ಬೇಗ ಒಂದು 4-5 ಹಬ್ಬಗಳು ಒಂದೇ ತಿಂಗಳಲ್ಲಿ ಬಂದುಬಿಟ್ಟಿದ್ದಾವೆ. ಸೊ ಆ ಹಬ್ಬಕ್ಕೆ ನಾನು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ವೀಡಿಯೋಸ್ ಬರುತ್ತೆ. ಸೊ ವಾಚ್ ಮಾಡ್ತಾಯಿರಿ ಗೈಸ್. ಗೈಸ್, ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗ ಎದ್ದಿದ್ದೀನಿ. ಬೇಗ ಎದ್ದು ಇವಾಗೆಲ್ಲ ಕೆಲಸ ಮಾಡ್ಕೋಬೇಕು. ಇವತ್ತಿನ ದಿನ ನಾನು ಏನು ಮಾಡ್ತೀನಿ ಏನು ಎತ್ತ ಅಂತೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸ ಮಾಡ್ಕೊಂಡ್ಬಿಡ್ತೀನಿ, ಓಕೆ? ಸೊ ಇದನ್ನು ಮಾಡಿದ್ರೆ ನನಗೆ ಒಂಥರ ಸಮಾಧಾನ ಆಗುತ್ತೆ. ಅಂದರೆ ಹಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಒಂಥರ ಏನೋ ಹಿಂಸೆ ಫೀಲ್ ಆಗುತ್ತೆ. ಸೊ ಒಂದು ಡೈಲಿ ಅಂತೂ ಒರೆಸ್ಕೊಳ್ಳೋದೆ, ಬಟ್ ಮಂಗಳವಾರ ಶುಕ್ರವಾರ ಎಲ್ಲ ಟೈಮಲ್ಲೂ ಇದನ್ನು ನೀಟಾಗಿ ಎಲ್ಲನೂ ತೊಳ್ಕೊಂಬಿಡ್ತೀನಿ. ಸೊ ತೊಳ್ಕೊಂಡು ರೆಡಿ ಮಾಡ್ಕೊಳ್ಳೋದು, ಓಕೆ ಗೈಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದೀರೋ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪಕ್ಕದಲ್ಲೇ ಇರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ಮೊದಲೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಾನು ಮಾಡೋ ಮೊದಲೇ ವೀಡಿಯೋಸ್ ನಿಮಗೆ ರೀಚ್ ಆಗುತ್ತೆ, ಓಕೆನಾ? ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ವೀಡಿಯೋಸ್ಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಓಕೆನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಇನ್ನು ಯಾವ ಥರದ ವೀಡಿಯೋಸ್ ಬೇಕು ಅಂತ ಕೇಳಿದ್ದೆ. ಕೆಲವೊಬ್ಬರು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ, ಫ್ರೆಂಡ್ಸ್ ಜೊತೆ ವೀಡಿಯೋಸ್ ಮಾಡಿ, ಫ್ಯಾಮಿಲಿ ಜೊತೆ ವೀಡಿಯೋಸ್ ಮಾಡಿ ಅಂತ ಹೇಳಿದ್ದೀರಾ. ಎಸ್, ಅಫ್ಕೋರ್ಸ್ ನಾನು ನೆಕ್ಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಬಕೆಟ್ ಲಿಸ್ಟಲ್ಲಿ ಇನ್ನೂ ಎಷ್ಟಿದೆ ಅಂದರೆ ಇನ್ನು 4 ವೀಡಿಯೋಸ್ ಇದೆ ನೀವು ಹೇಳಿರೋದು, ಪ್ಲಸ್ ಇವಾಗ ನಿನ್ನೆ ಒಂದು ಹೇಳಿದ್ರಿ. ಸೊ ಐ ವಿಲ್ ಡೂ, ಓಕೆನಾ? ಸೊ ಮತ್ತು ಇನ್ನು ಯಾವ ಥರದ ವೀಡಿಯೋಸ್ ಬೇಕು ಅಂತ ಹೇಳಿ, ನಾನು ಲೀಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಕ್ಚುಲಿ ನಾನು ಊರಿಗೆ ಹೋದಾಗಲೇ ಒಂದು ವೀಡಿಯೋಸ್ಗೆ ಒಂದು ಕಡೆ ಬಂದಂಗೆ ನೀವೇನಾದರೂ ಹೇಳಿ. ಯಾಕೆ ಅಂತಂದರೆ ನಾನು ಏನಾದ್ರು ಮಾಡ್ತೀನಿ ಅಂತಂದರೆ ಅಲ್ಲಿ ಹೋದಾಗ ಆರಾಮ್ಸೆ ಮಾಡಿರೋದು ತಿಂದ್ಕೊಂಡು ನಮ್ಮೂರಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ. ಇವಾಗ ಇಲ್ಲ ಅಂತಲ್ಲ, ಹೆಲ್ಪ್ ಮಾಡಿರ್ತೀನಿ, ಬಟ್ ಅವರು ಬಂದಿದೆಯಾ ಹೋಗು ಅಂತೆಲ್ಲ ಹೇಳ್ತಾರೆ. ಆರಾಮಾಗಿ ಕುತ್ಕೊ 2 ದಿನ ಅಂತ ಹೇಳ್ತಾರೆ, ಓಕೆ? ಅಲ್ಲೋದಾಗಲೇ ನನಗೆ ವೀಡಿಯೋಸು ಚೆನ್ನಾಗಿ ತಲೆ ಓಡುತ್ತೆ. ಆ್ಯಕ್ಚುಲಿ ನಾನು ಊರಿಗೆ ಹೋದಾಗ ಏನು ವೀಡಿಯೋಸ್ ಮಾಡಬೇಕು ಏನು ಮಾಡಬಾರ್ದು ಅಂತ ತಲೆ ಓಡುತ್ತೆ ನನಗೆ ಅವಾಗ. ಸೊ ಅವಾಗ ಡೆಫಿನೆಟಾಗಿ ನಾನು ವೀಡಿಯೋಸ್ ಮಾಡ್ತೀನಿ, ಓಕೆನಾ? ಸೊ ಈ ರೀತಿಯಾಗಿ ನಾನು ಕ್ಲೀನ್ ಮಾಡಿಕೊಂಡಾಯಿತು. ಸೊ ಕ್ಲೀನ್ ಮಾಡಿಕೊಂಡು ನನಗೆ ಪೂಜೆ ಮಾಡಬೇಕಿತ್ತು. ಸೊ ನಾನು ಆಲ್ಮೋಸ್ಟ್ ಮಂಗಳವಾರ ಶುಕ್ರವಾರ ಅನ್ನೋದಕ್ಕಿಂತ ಡೈಲಿನೇ ಕ್ಲೀನ್ ಮಾಡ್ತೀನಿ. ಬಟ್ ನನಗೆ
ಫಸ್ಟು ನಾನು ಅಡುಗೆ ಮಾಡಬೇಕು ಅಂದರೆ ಕ್ಲೀನಾಗಿರಬೇಕು, ಮುಖ ವಾಶ್ ಮಾಡ್ಕೊಂಬರ್ಬೇಕು. ಸೊ ಹೀಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿರಬೇಕು ನಾನು ಅಡುಗೆ ಮನೆಗೆ. ಇಲ್ಲ ಅಂತಂದರೆ ಅದೊಂಥರ ಏನೋ ಆಗಲ್ಲ ಗೈಸ್, ಅದೊಂಥರ ಫ್ರೆಶ್ ಅಪ್ ಆಗಿಬಿಟ್ಟೇ ಬರಬೇಕು. ಆ ಹಾಳು ಮುಖದಲ್ಲಿ ಎದ್ದ ತಕ್ಷಣ ಬಂದು ಹಂಗೆ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಈ ಥರ ನಾನು ಕ್ಲೀನ್ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಇದು ಆ್ಯಕ್ಚುಲಿ ಒಳ್ಳೆಯದು. ಹಾಗೇ ಎದ್ದ ತಕ್ಷಣ ಮುಖ ತೊಳ್ಕೊಳ್ದೇ ಬ್ರಷ್ ಮಾಡ್ದೇ ಬಂದು ಒಲೆ ಮುಟ್ಟೋದು ಅದು ದೇವರಲ್ವಾ, ಲಕ್ಷ್ಮಿ ಥರನೇ ಅಲ್ವಾ. ಸೊ ಹಾಗಾಗಿ ಮಾಡಬಾರ್ದು ಅನ್ನೋದು ನಂಗೆ ನಮ್ಮ ಅಮ್ಮನಿಂದ ನನಗೆ ಹೇಳಿದ್ದು. ನಮ್ಮಮ್ಮ ಈ ಥರ ಮಾಡ್ತಾಯಿದ್ರು. ಸೊ ನನಗೆ ಆ ಥರ ಹೇಳ್ಕೊಟ್ಟಿದ್ದಾರೆ. ನನಗೂ ಅದು ಇವಾಗ ಮದುವೆ ಆದಮೇಲೆ ಒಂದು ಕಂಫರ್ಟ್ ಝೋನ್. ಆ ಥರ ಮಾಡಿದ್ರೆ ಒಂಥರ ಕಂಫರ್ಟ್ ಆಗಿರುತ್ತೆ, ಇಲ್ಲಾಂದರೆ ಇಲ್ಲ. ಟೀಗೆ ಇಡ್ತಾ ಇದ್ದೀನಿ ಇವಾಗ. ಓಕೆ, ಇವತ್ತು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ಗೈಸ್ ಸಿಂಪಲ್ಲಾಗಿ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರಸಮ್ ನಾನು ಆ್ಯಕ್ಚುಲಿ ಮಾಡಿಲ್ಲ. ರಸಮ್ ಒಂದು 3 ಸರಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಗೈಸ್ ನಾನು, ಬಟ್ ಆಗಿಲ್ಲ. ಮತ್ತು ಇವತ್ತು ಟ್ರೈ ಮಾಡ್ತೀನಿ. ಓಕೆ, ಟ್ರೈ ಅನ್ನೋದಕ್ಕಿಂತ ಇದು ಈ ಥರ ಏನಿರುತ್ತೋ ಇವಾಗ ಆ್ಯಕ್ಚುಲಿ ಹೇಗೆ ಅಂತ ಅಂದರೆ ಇದರ ಅವಸರದ ಟೈಮಲ್ಲಿ ಮಾಡಿದ್ರೇ ಒಂದು ಪರ್ಫೆಕ್ಷನಿಗೆ ಬರುತ್ತೆ, ನೀವೇನಾದರೂ ಹೇಳಿ. ಸೊ ಅದಕ್ಕೆ ಇವತ್ತು ಈ ಒಂದು ಅವಸರದ ಟೈಮಲ್ಲೂ ಕೂಡ ನಾನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ. ಓಕೆ, ಲೆಟ್ಸ್ ಡೂ ಇಟ್. ಓಕೆ, ಸಿಂಪಲ್ ಆ್ಯಂಡ್ ಬೆಸ್ಟ್ ಅಲ್ವಾ. ಸೊ ವಿ ಕ್ಯಾನ್ ನೋಡಿ ಸನಿ ಕಿಸಿಮ್ಮಿ. ಇದು ಗ್ಲಾಸ್ ಸಕ್ಕರೆದೇನಿತ್ತೋ ಇದು ಬಂದ್ಬಿಟ್ಟು ಲಾಕ್ ಆಗ್ತಾ ಇರಲಿಲ್ಲ, ಬೇಗ ಲೂಸ್ ಇತ್ತು ಆಯಿತಾ. ಸೊ ಅದಕ್ಕೆ ನಾನು ಇಲ್ಲಿ ಸೈಡಲ್ಲಿ ಏನು ಮಾಡಿದ್ದೀನಿ ನೋಡಿ, ನನ್ನೊಂದು ಎಲೆಕ್ಟ್ರಿಕ್ ಗನ್ ಇದೆ ಗೊತ್ತಾ ಅದು. ಸೊ ಆ ಎಲೆಕ್ಟ್ರಿಕ್ ಗನ್ನು ತೊಗೊಂಡ್ಬಿಟ್ಟು ಮೆಲ್ಟ್ ಮಾಡಿಬಿಟ್ಟು ಈ ಥರ ಹಾಕಿರೋದು. ಸೊ ಇವಾಗ ಪರ್ಫೆಕ್ಟಾಗಿ ನೀಟಾಗಿ ಹೀಗೆ ಕೂತ್ಕೊಳ್ಳುತ್ತೆ ನೋಡಿ, ಆಯಿತಾ. ಸೊ ಆರಾಮಾಗಿ ತಗೋಬೋದು ಇವಾಗ. ಸೊ ಈ ಥರ ಏನಾದ್ರು ಒಂದು ತಲೆ ಓಡಿಸ್ತಾನೇ ಇರ್ತೀನಿ ಅವಾಗವಾಗ ನಾನು. ಏನು ಗೊತ್ತಾ, ಟೀ ಮಾಡೋದಲ್ಲೂ ಒಂದು ಕಲೆ ಇದೆ ಗೈಸ್. ಏನು ಕಲೆ ಗೊತ್ತಾ ಅದು? ಇಷ್ಟರಲ್ಲೇ ಬಾಯ್ಲ್ ಆಗಬೇಕು, ಇಷ್ಟು ಸ್ಪೂನೇ ಸಕ್ಕರೆ ಹಾಕ್ಕೋಬೇಕು, ಆಮೇಲೆ ಹಾಲಿನ ಪ್ರಮಾಣ ಇಷ್ಟೇ ಇರಬೇಕು. ಆಮೇಲೆ ಇನ್ನೊಂದು ನಾನು ಟಿಪ್ಸ್ ಕೊಡ್ತೀನಿ ಎಲ್ಲರಿಗೂ. ಇವಾಗ ಹೊರಗಡೆ ಎಲ್ಲ ಯಾರೆಲ್ಲ ಟೀ ಕುಡಿತಾ ಇದ್ದೀರೋ ಆ್ಯಂಡ್ ಆಲ್ಸೋ ಮನೆಯಲ್ಲೂ ಕೂಡ ಹಾಗೆ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀರೋ ಅವರಿಗೆಲ್ಲ ನಾನೊಂದು ಟಿಪ್ ಏನು ಹೇಳ್ತೀನಿ ಅಂತ ಅಂದರೆ ಗೈಸ್, ಫುಲ್ಲಿ ಮಿಲ್ಕಿಂತ ಅಂದರೆ ಹಾಲಲ್ಲೇ ಮಾಡಿರೋಂಥ ಒಂದು ಟೀನ ಯಾರೂ ಕುಡಿಯೋಕೆ ಹೋಗಬೇಡಿ, ಓಕೆನಾ. ಆ್ಯಂಡ್ ಆಲ್ಸೋ ಗಟ್ಟಿ ಹಾಲು ಕುಡಿದ್ರೂ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಕಫ್ ಪ್ರಾಬ್ಲಮ್. ಆ್ಯಂಡ್ ಆಲ್ಸೋ ಇವಾಗ ನಮಗೆ ಏನಿದ್ದೀರೋ ನಾವು ನಮ್ಮ ಏಜಲ್ಲಿ ಸೊ ಗಟ್ಟಿ ಹಾಲು ಕುಡಿಯೋದು ತುಂಬಾ ತಪ್ಪು, ಗಟ್ಟಿ ಹಾಲು, ಓಕೆನಾ. ಸ್ವಲ್ಪ ನೀರಾಗಿ ಮಾಡ್ಕೊಂಡು ಕುಡಿದ್ರೆ ಇಟ್ಸ್ ಬೆಸ್ಟ್, ಓಕೆನಾ. ಆ್ಯಂಡ್ ಟೀ ಕೂಡ ಹಾಗೇ ತುಂಬ ಗಟ್ಟಿ ಇರೋ ಹಾಲಲ್ಲಿ ಕುಡಿಬೇಡಿ, ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. 70% ಮಿಲ್ಕ್ ಅನ್ನೋದಕ್ಕಿಂತ 50% ಮಿಲ್ಕು 50% ವಾಟರ್ ಹಾಕಿದ್ರೆ ಅದು ಇನ್ನೂ ಬೆಸ್ಟು, ಓಕೆನಾ. ಸೊ ಇದನ್ನು ನನಗೆ ನಮ್ಮ ಮನೇಲಿ ನಮ್ಮಮ್ಮ ಹೇಳ್ತಾಯಿದ್ರು, ಜಾಸ್ತಿ ಹಾಲಲ್ಲೇ ಕುಡಿಬಾರ್ದು ಅಂತ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓನ್ಲಿ ದ ರೀಸನ್ ಕಫ್ ಆಗುತ್ತಂತೆ ಅಂತ ಹೇಳಿದರು, ಸೊ ಹಾಗಾಗಿ ಹೇಳ್ತಾ ಇರೋದು, ಓಕೆನಾ. ಓಕೆ ಗೈಸ್, ನಾನಿವಾಗ ರಸಮ್ ಮಾಡಬೇಕು. ಆ್ಯಂಡ್ ಸೊ ಬೆಳಗ್ಗೆ ಟಿಫಿನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಆಲ್ರೆಡಿ ಟೈಮ್ ಎಷ್ಟಾಯಿತು ಗೊತ್ತಾ? ಇಟ್ಸ್ ಆಲ್ರೆಡಿ 8:30 ಗೈಸ್. ಓಕೆ, ಇಟ್ಸ್ ಓಕೆ, ಐ ವಿಲ್ ಡೂ. ಬನ್ನಿ ಮಾಡಿ. ನಾನು ರಸಮ್ಗೆ ಅಂತ ಟೊಮ್ಯಾಟೋನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ, ಇದೇ ಥರ ಹೀಗೆ ಇರಲಿ ಅಂತ, ಓಕೆನಾ. ನೆಕ್ಸ್ಟು ಇದಕ್ಕೆ ಬೇಕಾಗಿರೋದು ಹುಣಸೆ ಹಣ್ಣು ಆ್ಯಂಡ್ ಬೆಳ್ಳುಳ್ಳಿ, ಶುಂಠಿ ಆ್ಯಂಡ್ ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಪೆಪ್ಪರ್ ಬಾಲ್ಸ್ ಅಥವಾ ಇದು ಕರಿಮೆಣಸು ಆ್ಯಂಡ್ ಸ್ವಲ್ಪ ಈರುಳ್ಳಿ, ಕರಿಬೇವು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಬೇಕಾಗಿರೋದು. ಆ್ಯಂಡ್ ಆಲ್ಸೋ ಸ್ವಲ್ಪ ಅರಿಶಿಣ, ದಟ್ಸ್ ಇಟ್. ಇಷ್ಟನ್ನು ಹಾಕ್ಬಿಟ್ಟು ಮಾಡಿ ತೋರಿಸ್ತೀನಿ, ಓಕೆನಾ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ್ಯಂಡ್ ಇದೇನಿದೆ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ, ಓಕೆನಾ. ಅದೆಷ್ಟಿದೆ ಎಷ್ಟು ಮಿಕ್ಸಿಗೆ ಹಾಕ್ಕೊಂಡು. ಕರಿಬೇವಿಲ್ಲ, ಸೊ ಅದಕ್ಕೋಸ್ಕರ ಅದೊಂದು ಸ್ಕಿಪ್ ಮಾಡ್ತಾ ಇದ್ದೀನಿ, ಓಕೆ.
ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಕೈಯಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಒಗ್ಗರಣೆ ಕೊಟ್ಬಿಟ್ರೆ ದಟ್ಸ್ ಇಟ್ ಕಂಪ್ಲೀಟೆಡ್. ಆ್ಯಂಡ್ ಆಲ್ಸೋ ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ, ಮುಗೀತು ಗೈಸ್ ಅಷ್ಟೇ. ನೀಟಾಗಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಾಯಿತು. ಸೊ ಸಿಪ್ಪೆನ ತೆಗೆದುಬೇಡಿ, ಓಕೆನಾ? ತೆಗೆದುಬಿಟ್ಟು ಇವಾಗ ನೀಟಾಗಿ ಈ ಒಗ್ಗರಣೆ ಇದನ್ನು ಕೊಟ್ಬಿಡೋಣ ಇವಾಗ, ಓಕೆನಾ? ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಓಕೆ, ಅರಸು, 2 ಹಸಿಮೆಣಸಿನಕಾಯಿ, ಓಕೆನಾ? ಒಂದು ಸ್ವಲ್ಪ ಹಿಂಗು, ಇದು ಏನು ಮಾಡ್ಕೊಂಡಿದ್ವೋ ಇದನ್ನೊಂದು ಸ್ವಲ್ಪ ಹಾಕೊಂಡಿರೋಣ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಅರಿಶಿಣ, ಉಪ್ಪು, ಓಕೆ. ಇವಾಗ ನಾನು ರಸಮ್ ಮಿಕ್ಸ್ ಮಾಡ್ಕೊತೀನಿ. ಟೊಮ್ಯಾಟೊ ಏನು ಮಾಡ್ಕೊಂಡಿದ್ನೋ, ಸ್ಮ್ಯಾಶ್ ಎಲ್ಲ ಮಾಡಿಟ್ಟಿದ್ನೋ, ಸೊ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನೀಟಾಗಿ ಇವಾಗ ಕುದಿ ಬರಬೇಕು. ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ, ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಇವಾಗ. ಎಸ್ ಗೈಸ್, ಫೈನಲಿ ನಾನು ರಸಮ್ ಮಾಡಿದೆ. ನಾನು ಆವಾಗಲೇ ಹೇಳಲಿಲ್ವಾ ನಿಮಗೆ? ಸೊ ಅವಸರದಲ್ಲಿ ನೀವೇನು ಟ್ರೈ ಮಾಡ್ತೀರೋ, ಸೊ ಅದು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಪ್ರಿಪ್ರೇಷನ್ ಆಗಿ ಮಾಡೋದಾದರೆ ಅದು ನೀಟಾಗಿ ಬರಲ್ಲ. ಸೊ ಹಾಗಾಗಿ ಸೂಪರಾಗಿ ಬಂದಿದೆ. ಲಾಸ್ಟ್ ಟೈಮ್ ಮಾಡಿದ್ದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ ನಾನು, ಬಟ್ ಈ ಸರಿ ಮಾಡಿದ್ದು ತುಂಬ ಚೆನ್ನಾಗಿದೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಎಸ್ ಗಾಯ್ಸ್, ಇವಾಗ ಟಿಫಿನ್ ಬಂದ್ಬಿಟ್ಟು ಅವಲಕ್ಕಿ ಆ್ಯಂಡ್ ಮಧ್ಯಾಹ್ನಕ್ಕೆ ರಸಮ್ ಆ್ಯಂಡ್ ಅನ್ನ ಮತ್ತು ರಸಮು. ಸೂಪರ್ ಆಗಿದೆ ಅದು ಕೂಡ. ಗಾಯ್ಸ್, ಈ ಸಂಧಿ ಮೂಲಿ ಎಲ್ಲನೂ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅನಿಸುತ್ತೆ? ಅಫ್ಕೋರ್ಸ್ ಈ ಥರ ಸಂಧಿ ಗುಂದಿ ಅಲ್ಲೆಲ್ಲ ನೋಡಿದ್ರೆ ನಾನು ಚಿಕ್ಕಪೇಟೆಗೆ ಬಂದಿದ್ದೀನಿ. ಇಷ್ಟೊಂದು ಗೈಸ್ ಯಾಕೆ ಬಂದಿದ್ದೀನಿ ಏನು? ಆಫೀಸಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದಿರೋದು. ಸೊ ಯಾಕೆ ಏನು ಎತ್ತ ಅಂತ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಲಾಗಲ್ಲಿ, ಓಕೆ? ಇವಾಗ ಫಸ್ಟು ತುಂಬ ಹೊಟ್ಟೆ ಹಸಿದೆ, ಅದಕ್ಕೆ ಏನಾದ್ರು ತಿನ್ನಬೇಕು. ಸೊ ತಿಂದ್ಬಿಟ್ಟು ಹೇಳುವೆ. ತಿರುಗು ಹಂಗೆ ತಿಂತ ತೋರಿಸು. ಆವಾಗ ನಿಮಗೆ ವೀಸಾ ಶೇಂಗಾ ತಿಂತೀಯಾ? ಕುಚ್ಚಿರೋದು ಎಷ್ಟು ತಿಂದೆ ಹೇಳು? ಸೀಬೆಕಾಯಿ ತಿಂತೀಯಾ? ಇವರೇ ಮದುವೆ ಹುಡುಗ ಇವನಾ? ಅವನಲ್ಲ, ಅಲ್ಲಿ ಅಳ್ತವನೊಂದು ಪಾಪ. ಇವಂಗೊಂದು ಸೀರೆ ಅನ್ಕೊಡ್ತ. ಆಯ್ ಹೇಳ್ಬಿಡಿ. ಇದು ಲಾಗ್ ಮಾಡ್ತಿದ್ದೆ, ವಿಡಿಯೋ ಮಾಡ್ತಿದ್ದೆ. ಬೀಳ್ಸು ನೀನು ತೊಳ್ಳತ್ಲ ಹಿಂದ್ಗಡೆ. ಸೊ ಸೀರೆನ ನೋಡೋಕ್ಕಂತ ಬಂದಿರೋದು. ಸೇಮ್ ಲಾಸ್ಟ್ ಟೈಮ್ ಏನು ಬಂದಿದ್ವೋ ಅದೇ ಒಂದು ಶಾಪಿಗೆ ಬಂದಿರೋದು ಇವಾಗ್ಲೂ. ಗೈಸ್, ಇವಾಗ ನಾವು ಊಟ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಮಾಡ್ಕೊಂಡಿಲ್ಲ. ಇವಾಗ ಕನ್ಫ್ಯೂಸ್ ಮಾಡ್ಕೊಡ. ಓ, ನನ್ನ ವಿಡಿಯೋಗೆ ಬಂದ್ಬಿಟ್ರು. ಮೈ ಗಾಡ್, ಹಾಕಿದ್ರೆ ನಾನು ರಿಪೋರ್ಟ್ ಮಾಡ್ತೀನಿ. ದೆನ್ ಹೌ ಯು ಕೇಮ್ ಟು ಮೈ ಚಾನಲ್?
ಯುವರ್ ಫೇಸ್ ದೆನ್ ಹೌ ಯು ಕ್ಯಾನ್ ಅದೇ ಅದಕ್ಕೆ ಹೇಳೋದು ಸುಮ್ಮನೆ ಮಾತಾಡಬಾರ್ದು ಅಲ್ವಾ. ಚೀಸ್ ಮಸಾಲ ಹಾಂ ಹಾಂ ಹೌದು ಯಾಕೆ ಇದರಲ್ಲಿ ಊಟ ಪಾರ್ಸಲ್ ಮಾಡಿಕೊಂಡು ತರಕಾರಿ ತಗೊಂಡು ತರಕಾರಿ ತಗೊಂಡು ವಿ ಆರ್ ಗೋಯಿಂಗ್ ಟು ಹೋಮ್. ಸೊ ಹಿಯರ್ ಐ ಆಮ್. ಹೆಲ್ಮೆಟ್ ಹಾಕ್ಕೊಂತ ಇದ್ದೀನಿ. ಹೆಲ್ಮೆಟ್ ಏನು ಬೇಡ ಅನ್ಸುತ್ತೆ. ಹೆಲ್ಮೆಟ್ ತೆಗೆದ್ಬಿಡು. ಕೈಯಲ್ಲಿ ಇಟ್ಕೊಂಡು ಕುತ್ಕೊಂಡ ಹಾಕೋ. I have 2 items. ಅತ್ಲಾ ಗೈಸ್ ಇವಾಗ ಆ್ಯಕ್ಚುಲಿ ಫ್ರೆಂಡ್ ಮನೇಲಿ ಅವ್ರು ಉಳ್ಕೊಂಡಿತ್ತು. ನಾನು ಹೆಲ್ಮೆಟ್ ಒಳಗಡೆ ಸ್ಕ್ಯಾರ್ಫ್ ಹಾಕ್ಕೊಂಡಿದ್ದೀನಿ, ಟೋಪಿ. ಓಕೆ, ಸೊ ಆ್ಯಕ್ಚುಲಿ ನಮ್ಮ ಮನೆಗೆ ಕರಿಬೇಕಿತ್ತು. ಓನ್ಲಿ ದ ರೀಸನ್ ಏನು ಅಂತ ಅಂದರೆ ಬೆಡ್ಶೀಟು ಚಾಪೆ ಇದೆಲ್ಲ ಇಲ್ಲ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಆ್ಯಕ್ಚುಲಿ ತೊಗೊಂಬರ್ಬೇಕಿತ್ತು, ನಾನು ಹೇಳಿದ್ದೆ ತೊಗೊಳ್ಳೋಣ ಅಂತ. ಬಟ್ ಸಡನ್ನಾಗಿ ಆಗಿರೋದು. ಸೊ ಹಾಗಾಗಿ ಇದೇನು ಲೈಟ್ ಆಗ್ತಾನೆ ಇಲ್ಲ, ಫುಲ್ ಡಾರ್ಕಾಗಿ ಬರ್ತಿದೆ ನಂದು. ಇಲ್ಲ, ಇದು ಲೈಟ್ ಬರ್ತಿತ್ತಲ್ವಾ. ಸೊ ಸಡನ್ನಾಗಿ ಆಯಿತು. ಸೊ ಹಾಗಾಗಿ ಇವಾಗ ಇಷ್ಟು ಟೈಮ್ ಆಗಿದೆ. ಅಲ್ಲಿ ಕರ್ಕೊಂಬಂದ್ರೆ ಫುಲ್ ಚಳಿ ಗೈಸ್. ಚಾಪೆನೂ ಇಲ್ಲ, ಹೊತ್ಕೊಳ್ಳೋಕೆ ಬೆಡ್ಶೀಟು ಇಲ್ಲ. ಸೊ ಹಾಗಾಗಿ ಅವ್ರ ಫ್ರೆಂಡ್ ಮನೆಯಲ್ಲಿ ಇವಾಗ ಸ್ಟೇ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಓಕೆ, ಅಲ್ಲಿಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ಅವ್ರದ್ದೊಂದು ಬ್ಯಾಗ್ ಇತ್ತು, ಪ್ಯಾಕು. ಸೊ ಇದು ತೊಗೊಂಡು ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಇವಾಗ ಅದನ್ನು ರಿಟರ್ನ್ ಕೊಟ್ಟು, ಅಂದರೆ ನಾನು ಹೇಳೋದು ಕೆಲವೊಂದು ಸರಿ ನನ್ನ ವೀಡಿಯೋ ನೋಡೋರಿಗೆ ಹೆಂಗೆ ಅನಿಸುತ್ತೆ ಗೊತ್ತಾ, ಕೆಲವೊಬ್ರಿಗೆ ಅರ್ಥನೇ ಆಗಲ್ಲ, ಹಂಗೆ ಅನಿಸ್ಬಿಡುತ್ತೆ. ಹಾಂ, ನಾನು ಏನು ಹೇಳ್ತಿದ್ದೀನಿ ಅಂತ. ಆ್ಯಕ್ಚುಲಿ ಏನಾಯಿತು ಅಂದರೆ ಕಾರ್ ಪಾರ್ಕಿಂಗ್ ದೂರ ಇತ್ತು. ಸೊ ಹಾಗಾಗಿ ಬ್ಯಾಗ್ನ ಎತ್ಕೊಂಡು ನಾವು ಒಂದು ಸ್ವಲ್ಪ ದೂರ ಬರೋಣ ಅಂದ್ಕೊಂಡ್ವಿ. ಮತ್ತೆ ಟೈಮ್ ಆಗಿತ್ತು ಅಂತ ನಾವು ಹಿಂಗೆ ಬಂದ್ವಿ. ಇಲ್ಲಿಂದ ಹೋಗಿ ಇವಾಗ ಬ್ಯಾಗ್ ಕೊಟ್ಟು, ಅಂದರೆ ಸೀರೆ ಏನಾದ್ರು ಡ್ಯಾಮೇಜ್ ಇದೆನಾ ಏನು ಅಂತ ಅವರೆಲ್ಲ ನೋಡ್ಕೋಬೇಕಲ್ಲ. ಸೊ ಹಾಗಾಗಿ ಕೊಟ್ಬಿಟ್ಟು ಆ್ಯಂಡ್ ಮಾತಾಡಿಸ್ಬೇಕಿತ್ತಂತೆ. ಸೊ ಹಾಗಾಗಿ ಸ್ವಲ್ಪ ಮಾತಾಡಿಸ್ಕೊಂಡು ನಾವು ರಿಟರ್ನ್ ಬೆಳಗ್ಗೆ ಇವಾಗ ಬರಬೇಕು. ಬೆಳಗ್ಗೆ ಅಲ್ಲ, ಇವಾಗ ಬಂದು ಮಲ್ಕೋಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು. ಎದ್ದು ಅಷ್ಟೇ ಗೈಸ್, ಮತ್ತೇನು ಇಲ್ಲ. ಗೈಸ್ ಆ್ಯಕ್ಚುಲಿ ಬಂದ್ವಿ, ಬಟ್ ಆಲ್ರೆಡಿ ಅವರು ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವು ಕೂಡ ಇವಾಗ ಹೊರಡಬೇಕು. ಸೊ ಕೊಟ್ಟು ನಾವಿವಾಗ ಹೋಗ್ತಾ ಇದ್ದೀವಿ. ದ್ಯಾಟ್ಸ್ ಇಟ್. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಮಾತ್ರ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ, ಮತ್ತೊಂದು ಡೈಲಿ ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್, ಗುಡ್ ನೈಟ್.